ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ. ಸೊ ನೋಡಿ ನಮ್ಮ ಬೆಕ್ಕು ಖುಷು. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಹೇಗೆ ಎಲ್ಲ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಅರ್ಲಿ ಮಾರ್ನಿಂಗ್ ಪೂಜೆ ಆಗ್ತಾಯಿದೆ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಆರತಿ ಬೆಳಗಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ ಅನಿಸುತ್ತೆ. ಮತ್ತು ವೀಡಿಯೋ ಮಾಡ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಅಷ್ಟು ನಮಗೇ ಕ್ಲಾರಿಟಿ ಇರೋಲ್ಲ. ಬಿಕಾಸ್ ವೀಡಿಯೋ ಚೆನ್ನಾಗಿ ಬರ್ತಾ ಇದೆಯಾ, ವೀಡಿಯೋದಲ್ಲಿ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವ, ಕರೆಕ್ಟಾಗಿದೆಯಾ, ಆ್ಯಂಗಲ್ ಚೆನ್ನಾಗಿದೆಯಾ. ಸೊ ಇದೇ ಯೋಚನೆಯಲ್ಲೇ ನಾವು ಅಷ್ಟೊಂದು ಚೆನ್ನಾಗಿ ಏನು ಕೆಲಸ ಮಾಡ್ತಿರ್ತೀವಿ ಅದಷ್ಟು ನಾವು ಫೋಕಸ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿನೇ ನಾನು ಸ್ವಲ್ಪ ಎಲ್ಲಾದರೂ ಪೂಜೆ ಇರಲಿ ಏನೇ ಇರಲಿ ಸ್ವಲ್ಪ ಎಲ್ಲ ಮುಗಿದ ಮೇಲೆ ವೀಡಿಯೋ ಶೂಟ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಅಷ್ಟು ಕಾನ್ಸಂಟ್ರೇಷನ್ ಇರೋಲ್ಲ. ಕೆಲಸ ಕರೆಕ್ಟಾಗಿ ಆಗಿಲ್ಲ ಅಂತೇಳಿದರೆ ಮನೆ ಹತ್ರನೂ ಕೂಡ ಚೆನ್ನಾಗಿ ಬೈಸ್ಕೋಬೇಕಾಗುತ್ತೆ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಒಂದು 6:30 ಇರ್ಬೋದೇನೋ ಅಷ್ಟೇ. ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸೊ ಅದೇ ಹೇಳ್ತೀನಲ್ಲ, ಅರ್ಲಿ ಮಾರ್ನಿಂಗ್ ಪೂಜೆನೇ ಒಂದು ಪಾಸಿಟಿವ್ ಕೊಡುತ್ತೆ, ಕಾಮ್ನೆಸ್ ಕೊಡುತ್ತೆ, ನಿಮಗೆ ಒಂದೊಳ್ಳೆ ಎನರ್ಜಿ ಕೊಡುತ್ತೆ. ಬಿಕಾಸ್ ನೀವು ಒಂದು 5 o'clock ಅಷ್ಟೊತ್ತಿಗೆ ಎದ್ಬಿಟ್ಟು ನೋಡಿ, ಸಮ್ಟೈಮ್ಸ್ 4:30 ನೀವು ಸ್ವಲ್ಪ ಲೇಟಾಗಿ ಮಲಗ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದೋಡೋದಕ್ಕೆ ಟ್ರೈ ಮಾಡಿ. ಸೊ ವರ್ಕೌಟ್ ಮಾಡಿ ಅವೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ. ಸೊ ನೋಡಿ ನಮ್ಮದು ಕೂಡ ಪೂಜೆ ಆಗ್ತಾಯಿದೆ. ಪ್ರತಿದಿನ ಪೂಜೆ ಆದಮೇಲೆ ಒಂದು ನೈವೇದ್ಯಕ್ಕೆ ನೀವೇನಾದರೂ ಸ್ಪೆಷಲ್ ಮಾಡಿಲ್ಲ ಅಂತಂದ್ರೂ ಮನೇಲಿ ಹಾಲು ಇರುತ್ತಲ್ಲ, ಸೊ ಅದನ್ನೇ ನೈವೇದ್ಯಕ್ಕೆ ಇಡಿ. ಸೊ ಅದು ಕೂಡ ತುಂಬಾ ಒಳ್ಳೆಯದು. ಕೆಲವ್ರು ಕೇಳ್ತಿರ್ತೀರ, ನೀವು ಯಾವಾಗಲೂ ಮನೆ ವ್ಲಾಗ್ಸ್ ಹಾಕ್ತೀರಾ, ನೀವು ಆಚೆ ಹೋಗಿದ್ದು ವ್ಲಾಗ್ ಹಾಕ್ರಿ ಅಥವಾ ಬೇರೆ ಏನಾದರೂ ವ್ಲಾಗ್ ಕಂಟೆಂಟ್ ಬೇರೆದು ಕೊಡಿ ಅಂತ. ಸೊ ನಾನು ಬೇರೆ ಅಂದರೆ ಆಚೆ ಎಲ್ಲೂ ಹೋಗಲ್ಲ, ಯೂಶ್ವಲಿ ಮನೇಲಿರ್ತೀನಿ, ಎಲ್ಲೂ ಹೋಗಲ್ಲ. ಇನ್ ಕೇಸ್ ಹೋದಾಗ ನನಗೆ ಶೂಟ್ ಮಾಡಬೇಕು ಅಂತ ಅನಿಸಲ್ಲ. ಅಲ್ಲೆಲ್ಲ ಸುಮಾರು ಜನಗಳಿರ್ತಾರೆ, ಸಮ್ಟೈಮ್ಸ್ ನನಗೆ ಶೂಟ್ ಮಾಡಬೇಕು ಅಂತ ಅನಿಸೋದಿಲ್ಲ. ನೋಡೋಣ ಇನ್ಮೇಲೆ ಏನಾದರೂ ಆಚೆ ಹೋದಾಗ ಖಂಡಿತವಾಗ್ಲೂ ನಿಮಗೋಸ್ಕರ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯೂಶ್ವಲಿ ಆಚೆ ಎಲ್ಲಾದರೂ ಹೋಗಲ್ಲ, ನಾನು ಕಡಿಮೆ ಹೋಗೋದು. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆಯಲ್ಲ, ಸೊ ಇನ್ಮೇಲೆ ಅವು ಇವು ಶಾಪಿಂಗ್ ಅಂತೇಳಿ ಹೋಗ್ಬೋದು. ಹೋದರೆ ಖಂಡಿತವಾಗ್ಲೂ ನಿಮಗೆ ನಾನು ವ್ಲಾಗ್ಸ್ ಹಾಕ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಜನಗಳಿರ್ತಾರಲ್ವ, ಸೊ ಅವರು ಕೆಲವರಿಗೆ ಅಲ್ಲೆಲ್ಲ ಜನಗಳೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಅದೊಂಥರ ಕಂಫರ್ಟ್ ಅಂತ ಅನಿಸಲ್ಲ ನನಗೆ. ಸೊ ಅಂಥ ಮೂಮೆಂಟಲ್ಲಿ ನಾನು ವ್ಲಾಗ್ಸ್ ಮಾಡಲಿಕ್ಕಾಗಲ್ಲ. ನೋಡ್ತೀನಿ ಇನ್ಮೇಲೆ ನಿಮಗೋಸ್ಕರ ಆಚೆ ಹೋದಾಗೂ ಕೂಡ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟಾದರೂ ಕ್ಯಾಪ್ಚರ್ ಮಾಡಿ ನಿಮಗೆ ಹಾಕ್ತೀನಿ. ಸೊ ತುಳಸಿ ಕಟ್ಟೆನೂ ಎಲ್ಲದನ್ನು ಪೂಜೆ ಮಾಡಿದ್ದೆ. ಸೊ ತುಳಸಿಗಂತಲೇ ಒಂದು ಒಳ್ಳೆ ಸ್ಪೆಷಲ್ಲಾಗಿ ಜಾಗ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಮುಂಚೆ ಇತ್ತು, ಅದು ಇವಾಗ ಇಲ್ಲ. ನೋಡೋಣ ಇನ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೆ ಒಂದು ದೊಡ್ಡದೊಂದು ಸ್ಟೋನಿಂದೆಲ್ಲ ಮಾಡಿರ್ತಾರಲ್ಲ ತುಳಸಿ ಕಟ್ಟೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಅದು ನೋಡೋಣ ಆದಷ್ಟು ಬೇಗ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸಿದ ಮೇಲೆ ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇವಾಗ. ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಬೆಳಗ್ಗೆನೇ ಕಾಫಿ ಕುಡಿಯೋದು ಸ್ವಲ್ಪ ಇಷ್ಟ ಆಗುತ್ತೆ ನನಗೆ. ಸಮ್ಟೈಮ್ಸ್ ಬೇಡ, ಸ್ವಲ್ಪ ಶುದ್ಧಿ ಮಾಡ್ಕೊಳ್ಳೋಣ ಹೊಟ್ಟೆಣ ಅಂತ ಹೇಳಿದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಈ ಥರ ನೆಲ್ಲಿಕಾಯಿ ಜ್ಯೂಸ್ ಇರ್ಬೋದು, ಇರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಇಷ್ಟ ಆಗುತ್ತೆ ನನಗೆ. ಸಮ್ಟೈಮ್ಸ್ ಏನಾದರೆ ನಮ್ಮ ಮಮ್ಮಿ ಕಾಫಿ ಕೊಟ್ಟರೆ ಕಾಫಿ ಕುಡಿದ್ಬಿಡ್ತೀನಿ. ಇಲ್ಲ ಅಂತೇಳಿದ್ರೆ ಈ ರೀತಿಯ ಮಾಡ್ಕೊಳ್ತಾ ಇರ್ತೀನಿ. ನಾನು ಮಾಡಿ ನಮ್ಮ ಅಮ್ಮನಿಗೂ ಕೊಡ್ತೀನಿ. ಬಿಟ್ಟರೆ ಇನ್ಯಾರೂ ಕುಡಿಯೋದೇ ಇಲ್ಲ ನಮ್ಮ ಮನೇಲಿ. ಬೇಡ ಬೇಡ ಅಂತ ಹೇಳ್ತಿರ್ತಾರೆ. ಇನ್ ಕೇಸ್ ಬೇಡ ಅಂದರೆ ಅಷ್ಟು ನಾನೇ ಕುಡ್ಕೊಂಡ್ಬಿಡ್ತೀನಿ. ಸೊ ಆ ಥರ ಒಂದು 3ರಿಂದ 4 ನೆಲ್ಲಿಕಾಯಿ ಇದ್ದರೆ ಸಾಕು. ಆರಾಮ್ಸೆ ಒಂದು 5 to 6 ಗ್ಲಾಸಸ್ ನೀವು ಜ್ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಒಬ್ಬರೇ ಇದ್ದೀರಾ ಅಂದರೆ 1-2 ಸಾಕಾಗ್ಬಿಡುತ್ತೆ. ಸೊ ನೋಡಿ ನೆಲ್ಲಿಕಾಯಿ ಜ್ಯೂಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಆಲ್ರೆಡಿ ರೆಸಿಪಿನೂ ಕೂಡ ಬೇರೆ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ಆ ವ್ಲಾಗ್ಸ್ನ ನೀವು ನೋಡ್ಬೋದು. ಇಲ್ಲಾಂದರೆ ಇವಾಗೇನು ತೋರಿಸಿದ್ನಲ್ಲ ಅದನ್ನೇ ನೀವೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಅದನ್ನು ಟ್ರೈ ಮಾಡಿ. ಸ್ವಲ್ಪ ಉಪ್ಪು, ಜೀರಿಗೆ, ಮೆಣಸು, ಕರಿಬೇವಿನ ಸ್ವಲ್ಪ ಹೇಳಿದ್ದೀನಲ್ಲ ಎಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಅದೇ ಥರನೇ ಟೇಸ್ಟಾಗಿ ಮಾಡಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಅದನ್ನು ಕುಡಿದು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಗಾರ್ಡನ್ ಕಡೆ ಇಲ್ಲಿ ಹೋಗ್ಬಿಟ್ಟು ಬಂದು ಇವಾಗ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಪೂರಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅಂದರೆ ಪೂರಿ ಸಾಗು ಮಾಡೋಣ ಅಂತ.
ಬಟ್ ಏನಂದರೆ ಪೂರಿ ತಿನ್ಲಿಕ್ಕೆ ಇಷ್ಟ, ತಿಂದಮೇಲೆ ಕಷ್ಟ ಅನ್ನೋ ಥರ ಅದು. ಸೊ ತುಂಬ ಆಯಿಲ್ ಇರುತ್ತೆ. ಸೊ ನಾವೇನು ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ. ಪೂರಿ ಎಲ್ಲ ಊಟ ಮಾಡಿದಾಗ ಒಂಥರ ಗಂಟ್ಲೆಲ್ಲ ಕಿಚಿ ಕಿಚಿ ಅಂತ ಇರುತ್ತೆ, ಹೊಟ್ಟೆಲಿ ಅಷ್ಟು ಚೆನ್ನಾಗಿ ಡೈಜೆಷನ್ ಆಗಿರಲ್ಲ. ಸೊ ಹಾಗಾಗಿ ಪೂರಿ ಬೇಡ, ಚಪಾತಿನೇ ಮಾಡೋಣ ಅಂಥೇಳಿ ಪೂರಿ ಬದಲಿಗೆ ಚಪಾತಿ, ಅದ್ರ ಜೊತೆಗೆ ಸಾಗು ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಶೀಕರಣೆ ಮಾಡೋಣ, ಅದು ಇನ್ನೇನು ಇನ್ನು ಸ್ವಲ್ಪ ದಿನದಲ್ಲಿ ಮಾವಿನ ಹಣ್ಣು ಸೀಸನ್ ಕೂಡ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಹೋಗಿದೆ, ಆದರೂ ಕೂಡ ಮಾರ್ಕೆಟಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ಅದು ಯಾವ ಥರ ಹಣ್ಣು ಮಾಡ್ತಾರೆ ಅಂತ. ಬಟ್ ಸ್ಟಿಲ್ ಇನ್ನೂ ಇದೆ. ಇನ್ನು ಮೋಸ್ಟ್ಲಿ ವರಮಹಾಲಕ್ಷ್ಮಿ ಹಾಗೆ ಗೌರಿ ಹಬ್ಬದ ತನಕ ಇಟ್ಕೊತಾರೇನೋ. ಸೊ ಅಲ್ಲಿವರೆಗೂ ನೋಡಿದರೆ ತಿನ್ಬೇಕನ್ಸುತ್ತೆ. ಬಟ್ ತಿಂದರೆ ಅಷ್ಟೊಂದು ರುಚಿ ಕೂಡ ಇರೋದಿಲ್ಲ ಈ ಟೈಮಲ್ಲಿ. ಈ ಸೀಸನ್ ಅಲ್ವೇ ಅಲ್ಲ ಆ್ಯಕ್ಚುಲಿ, ಮಾವಿನ ಸೀಸನ್ ಮುಗಿದೋಗಿದೆ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಇರುತ್ತೆ. ಗೊತ್ತಿಲ್ಲ ಅವ್ರು ಯಾವ ರೀತಿ ಹಣ್ಣು ಮಾಡ್ತಾರೆ ಅಂತ. ಇನ್ನೇನು ಮುಗ್ದೋಗುತ್ತೆ ಅಂತೇಳಿ ನಾವು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಬಂದಿದ್ರಲ್ವ, ಸೊ ಅದನ್ನಲ್ಲಿ ಸ್ವಲ್ಪ ಶೀಕರಣೆ ಮಾಡಿಬಿಟ್ಟು ಹಾಗೆ ಚಪಾತಿ, ಸಾಗು, ಶೀಕರಣೆ, ಹಾಗೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಮಾಡಿದ್ದೀವಿ. ಆ್ಯಕ್ಚುಲಿ ಚಪಾತಿ ಸಾಗುನೇ ಸಾಕಾಗಿತ್ತು. ಸೊ ಇದ್ರ ಜೊತೆ ಚಟ್ನಿ, ಇಡ್ಲಿ ಅಂತೇಳಿ ಚಟ್ನಿ ಮಾಡಿಕೊಂಡು ಮತ್ತು ಶೀಕರಣೆ ಇಲ್ಲಿ ಅಂತ ಶೀಕರಣೆ ಮಾಡಿದ್ದಾಯಿತು. ಒಂಥರ ಡಿಫ್ರೆಂಟ್ ಊಟ ಇವತ್ತು. ಮೋಸ್ಟ್ಲಿ ಇಷ್ಟೆಲ್ಲ ನಾವು ಡೈಲಿ ಎಲ್ಲ ರೆಗ್ಯುಲರಾಗಿ ಅಡುಗೆ ಮಾಡಲ್ಲ, ಸಮ್ಟೈಮ್ಸ್ ಮಾತ್ರ ಈ ರೀತಿ ಮಾಡೋದು. ಬಿಕಾಸ್ ಡೈಲಿ ಇಷ್ಟೊಂದು ಎಲ್ಲ ವೆರೈಟೀಸ್ ಮಾಡಿಕೊಂಡು ತಿನ್ಲಿಕ್ಕೆ ಕಷ್ಟ ಅನಿಸುತ್ತೆ, ಮತ್ತು ಹೊಟ್ಟೆ ಕೂಡ ಅದು ಹಿಡಿಯೋದಿಲ್ಲ ನನಗಷ್ಟೊಂದು. ಬಟ್ ಇವತ್ತೊಂಥರ ಸ್ಪೆಷಲ್ ಫುಡ್, ಪೂರಿ ಬದಲು ಚಪಾತಿ. ಆ್ಯಕ್ಚುಲಿ ಸಾಗುಗೆ ಪೂರಿನೇ ಚೆನ್ನಾಗಿ ಕಾಂಬಿನೇಷನ್, ಪೂರಿ ಸಾಗು. ಬಟ್ ಚಪಾತಿಲಿ ಕೂಡ ಚೆನ್ನಾಗಿರುತ್ತೆ, ಬಟ್ ಪೂರಿ ಸಾಗು ಇದು ಬೆಸ್ಟ್ ಕಾಂಬಿನೇಷನ್ ಆಯಿತಾ. ನನಗೆ ಸಾಗು ತುಂಬ ಈಸಿ ಮಾಡೋದು. ತರಕಾರಿ ಇದ್ಬಿಟ್ರೆ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ತರಕಾರಿನೆಲ್ಲ ಬೇಯಿಸ್ಕೊಂಡು ಕುಕ್ಕರೆಲ್ಲ ಕೂಗಿಸ್ಕೊಂಡು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಈಸಿ ಸಾಗು ಮಾಡೋದು. ಸೊ ನೋಡಿ ನಮ್ಮ ಗಾರ್ಡನ್ ಯಾವ ರೀತಿ ಇದೆ ಅಂತೇಳಿ. ಕೆಲವೊಂದು ಹೂಗಳೆಲ್ಲ ಆಗ್ತಾಯಿದೆ, ಮುಳುಗಾಯಿ ಎಲ್ಲ ಬಿಟ್ಟಿದೆ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಮುಳುಗಾಯಿ ಎಲ್ಲ ಬಿಟ್ಟಿದ್ದಿಲ್ಲ. ಏನಂದರೆ ಜನ ಬಂದು ಟೊಮೆಟೊ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ನಮಗೇನು ಸಿಗೋದೇ ಇಲ್ಲ ಸಮ್ಟೈಮ್ಸ್. ನೋಡಿ ನನಗೋಸ್ಕರ ಹಾಕ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಆಗಿದೆ ಇಷ್ಟೊತ್ತಿಗೆ ಅದೆಲ್ಲ ತೆಗೆದುಬಿಟ್ಟು ಜಾಗನ ಫ್ರೀಯಾಗಿ ಬಿಡ್ತಾಯಿದ್ರು. ನನಗೋಸ್ಕರನೇ ನಾನು ಹಾಕ್ಕೊಂಡಿದ್ದೀನಿ ಅದನ್ನು. ನಾನಿಲ್ಲ ಅಂತಂದಿದ್ರೆ ಮೋಸ್ಟ್ಲಿ ಅವ್ರು ಹಾಕ್ಕೊತಾ ಇದ್ದಿಲ್ಲ ಅನಿಸುತ್ತೆ, ಊರಲ್ಲಿಲ್ಲ ಅಂದಿದ್ರೆ. ಮನೆಗಿದ್ದೀನಲ್ಲ, ನನಗೆ ಸ್ವಲ್ಪ ಇಂಟ್ರೆಸ್ಟ್ ಅಂತೇಳಿ ಹಾಕ್ಕೊಂಡು ಬೆಳೆಸಿದ್ದೀನಿ. ಬಟ್ ಜನಗಳು ಒಂದ್ಸಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಈ ಥರ ನೀನೆಲ್ಲ ಬೆಳೆದ್ಬಿಟ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿರ್ತೀವಿ, ಯಾರಾದರೂ ಬಂದು ಕಿತ್ಕೊಂಡು ಹೋದರೆ ಬೇಜಾರಾಗಲ್ವಾ ಅಂತೇಳಿ ಕೇಳ್ತಿರ್ತಾರೆ ನನಗೆ. ಆಫ್ಕೋರ್ಸ್ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ನೋಡಿ ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬೆಳಿತೀನಿ. ಮೋಸ್ಟ್ಲಿ ನಂದು ಮದುವೆ ಎಲ್ಲ ಆದರೆ ಮೋಸ್ಟ್ಲಿ ಈ ಥರ ಎಲ್ಲ ಇರಲ್ಲ ಅನಿಸುತ್ತೆ, ಇದೆಲ್ಲ ತೆಗೆದು ಬಿಡ್ತಾರೆ. ಬಿಕಾಸ್ ಜನಗಳನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಆಯಿತಾ. ಜನಗಳು ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ರು ಹಾಗೇ ಇರ್ತಾರೆ, ಇಟ್ಸ್ ಫೈನ್. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಬದನೆಕಾಯಿ ಎಲ್ಲ ಬಿಟ್ಟಿದೆ, ಸೊ ಅದೆಲ್ಲದು ತೋರಿಸ್ತೀನಿ ಆಯಿತಾ. ಸೊ ನೋಡಿ ಬೆಂಡೆಕಾಯಿ ಅದಾಗದೇ ಉಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಗೊಬ್ಬರ ಎಲ್ಲ ಏನೂ ಹಾಕಿಲ್ಲ, ಅದಾಗದೇ ಬಂದಿದೆ. ಸೊ ಎಸ್ ಗೈಸ್, ನೋಡ್ತಾ ಇದ್ದೀರಲ್ಲ, ಇದು ಇವತ್ತಿನ ವ್ಲಾಗ್. ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಇನ್ಮೇಲೆ ಟ್ರೈ ಮಾಡ್ತೀನಿ, ಆದಷ್ಟು ವ್ಲಾಗ್ಸ್ ಹಾಕ್ತೀನಿ. ಅಂದರೆ ಏನಂದರೆ ಏನು ಕಂಟೆಂಟ್ ಕೊಡಬೇಕು ಅನ್ನೋದು ಸಮ್ಟೈಮ್ಸ್ ಒಂಥರ ಗೊಂದಲ ಅನಿಸ್ಬಿಡುತ್ತೆ ನನಗೆ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.